ಅನ್ಪೂರ್ಣಮ್ಮರೇ ಬೇಗ ಬಂದು ನನ್ನ ತಂಗಿ ಕಾಪಾಡಿಪ್ಪ. ಯಾಕೆ ಏನಾಯ್ತು? ಅಯ್ಯೋ ನೀವು ಬರ್ತಾ ಇದ್ದೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತೆ. ಏನಾಯ್ತು ಹೇಳಿ. ನಿಮ್ಮ ಮಗಳು ಬೇಬಿ ನನ್ನ ತಂಗಿ ಪ್ರಾಣ ತೆಗೆ ಕೊಟ್ಟಿದ್ದಾಳೆ. ನೀವು ಬರೋದು ಒಂದು ನಿಮಿಷ ಲೇಟ್ ಆದ್ರೂ ನನ್ನ ತಂಗಿ ಲೇಟ್ ಸುನಂದ ಆಗ್ಬಿಡ್ತಾಳೆ. ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ. ಏನಂತೀರಾ? ಹ್ಞೂ ಅಂತೀರಾ? ಹ್ಞೂ ಅಂತೀರಾ? ಏನಂತೀರಾ? ಹ್ಞೂ ಅಂತೀರಾ? ಏಯ್ ಸರಿಯಾಗಿ ತಳ್ಳಲೇ. ಏನಂತೀರಾ? ಹ್ಞೂ ಅಂತೀರಾ? ಹ್ಞೂ ಅಂತೀರಾ? ಹ್ಞೂ ಅಂತೀರಾ? ಒಂದ್ಸಲೇನೆ 1000 ಸಲ ಹೇಳ್ತೀನಿ ನಿನ್ ಗಂಡನ್ ಬಿಟ್ಟವಳೆ ಅಂತ. ನಾನು ಕೇಳ್ತೇನೆ, ನಿನ್ ಗಂಡನ್ ಬಿಟ್ಟವಳೆ ಕಣೆ, ಗಂಡನ್ ಬಿಟ್ಟವಳೆ. ಅವತ್ತು ನಿನ್ ಕಲ್ಲು ಮಾಡ್ದ ಏನ್ ಮಾಡೋಳು? ಯಾಕೆಲ್ಲ ಮಾಡ್ತೀಯ? ಸುಮ್ನೆ ಇರಮ್ಮ ನೀವು. ಈ ಹೆಂಗಸು ಬಾಯ್ಗೆ ಬಂದಾಗ ಮಾತಾಡ್ತಾಳೆ. ಇವತ್ತುಳಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ಗಂಡನ್ ಬಿಟ್ಟು ಬಂದವಳಂತೆ, ಗಂಡನ್ ಜೊತೆ ಬಾಳಕಂತೆ ಓಡ್ ಬಂದಿರೋಳಂತ ಹೇಳ್ತಾಳೆ ಈ ಹೆಂಗಸು. ಎಷ್ಟು ಧೈರ್ಯ ಇವಳಿಗೆ! ನನ್ ಗಂಡ ನನ್ ಕಾಟ ತಡಿಯಕ್ ಹೋಗ್ದೆ ಮನೆಯಿಂದ ಓಡಿಸ್ಬಿಟ್ಟ ಅಂತ ಹೇಳ್ತಾಳೆ ಇವಳು. ಎಷ್ಟು ಸೊಕ್ಕಿ ಇವಳಿಗೆ! ಪ್ಲೀಸ್ ಶ್ರೀ ಕೈಯಲ್ಲಿ ತಳ್ಳಕ್ಕಾಗ್ತಿಲ್ಲ, ಬಿಟ್ಬಿಡಿ ಅವ್ರನ್ನ. ಬಿಡಬೇಕು ಅಂದರೆ ನಾನು ಹೇಳ್ದಾಗ ಕೇಳಬೇಕು, ಇಲ್ಲ ಅಂದರೆ ಸಂಜೆ ಅಲ್ಲ ರಾತ್ರಿವರೆಗೂ ತಳ್ಳಿಸ್ತಾನೇ ಇರ್ತೀನಿ. ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ಅವ್ರನ್ನ ಬಿಟ್ಬಿಡಿ ಪ್ಲೀಸ್. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಹೇಗೆ ನಂಬಲಿ ಮೇಡಮ್? ಈಗ ನೀವು ಒಂದು ಆಮೇಲೆ ಓಹೋ ಅಂದ್ಬಿಟ್ರೆ ಕಾಲ ಕೆಟ್ಟೋಗಿದೆ, ನಾನು ಯಾರನ್ನೂ ನಂಬಲ್ಲ. ಮತ್ತೆ ನಿಮ್ಮನ್ನು ಹೇಗೆ ನಂಬಿಸ್ಲಿ? ಹಾಗಂತ ಪ್ರಾಮಿಸ್ ಮಾಡಿ, ಬೇಗ ಮಾಡಿ. ನನ್ನ ಕೈ ನೋವಾಗುತ್ತೆ. ನನ್ನ ಕೈ ನೋವಾದರೆ ಡಬ್ಬಲ್ ನೋವು ನಿಮ್ಮ ಗಂಡನಿಗಾಗುತ್ತೆ. ನನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ರಾತ್ರಿ 8 ಗಂಟೆವರೆಗೂ ನಿಮ್ಮ ಜೊತೆಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ. ನಮ್ ಬೇಬಿಗೆ ಈ ತರ ಮಾತಾಡೋದಕ್ಕೆ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ? ಯಾರು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದೀರಾ? ನೋಡಿ, ನಾವು ನಿಮ್ಮನೇಲಿ ಬಂದಿದ್ದೀವಿ ಅಂತ ಹೇಗ್ ಬೇಕಾದ್ರೂ ಮಾತಾಡೋದಾ? ತಪ್ಪಲ್ವಾ? ಏನ್ರಿ ತಪ್ಪು? ನಿಮ್ ಮಗಳೇನ್ ಮಾತಾಡಲು ಅಂತ ನಿಮ್ಗೆ ಗೊತ್ತೇನ್ರಿ? ನನ್ನನ್ನೇ ಗಂಡನ್ ಗೋಳಿ ಕೊಡೋಳು ಅಂತಾಳಲ್ಲ, ಅದ್ ಸರಿನಾ? ಸರಿನೇ ಕಣೆ, ನೀನು ನಿನ್ ಗಂಡನ್ ಗೋಳಿಕೊಳ್ಳೋಳೆ. ಅಷ್ಟೇ ಅಲ್ಲ, ನಮ್ಮನ್ನ ಎಲ್ರು ಗೋಳಿಕೊಳ್ಳೆ ರಾಕ್ಷಸಿ ಮನೆ ಹಾಡಿ ನೀನು. ಕೇಳಿಸ್ಕೊಂಡ್ರೇನ್ರಿ ನಿಮ್ ಮಗಳ ಮಾತ್ನ? ಗತಿಗೆ ಬಂದಿದ್ದೀರಾ ಅಂತ ನಿಮ್ಗೆಲ್ಲ ನಮ್ಮನೇಲಿ ಆಶ್ರಯ ಕೊಟ್ಟಿದ್ದಕ್ಕೆ ಇದೆಲ್ಲ ಅನ್ನಿಸ್ಕೋಬೇಕಾ ನಾನು? ಮುಚ್ಚೆ ಬಾಯಿ. ಆಶ್ರಯ ಕೊಟ್ಟೆ ಅಂತ ಹೇಳ್ತಿದ್ರೆ ಇನ್ನೊಂದೆರಡು ಬಿಡ್ತೀನಿ ನಿನಗೀಗ. ಕೇಳಿಸ್ಕೊಂಡ್ರೇನ್ರಿ ನಿಮ್ ಮಗಳು ಹೇಗ್ ಮಾತಾಡ್ತಾಳೆ ಅಂತ? ಬೇಬಿ ಸುಮ್ನೆ ಇರ್ತೀಯಾ ಇಲ್ವಾ? ನಾವು ಬಿಟ್ಟಿಗೆ ಬಿದ್ದಿದೀವಿ ಅಂತ ಬಾಯಿ ಬಂದಾಗ ಮಾತಾಡ್ತಾಳೆ ಹೆಂಗಸು. ನಾನ್ ಸುಮ್ನೆ ಇರೋದೇಳಿ ಇವಳಿಗೊಂದು ಗತಿ ಮಾಡ್ತೀನಿ. ಬೇಬಿ ಬಿಡೆ ಅದನ್ನ, ನನ್ ಮಾತು ಕೇಳೋ. ನಾನು ಯಾರ ಮಾತು ಕೇಳಲ್ಲ, ನಾನು ಸುಮ್ಮನೆನೂ ಇರೋದಿಲ್ಲ. ಬೇಬಿ ಏನೋ ತಪ್ಪಾಗಿ ಒಂದು ಮಾತಂದ್ರು, ಬಿಟ್ಬಿಡೆ. ಅದನ್ನ ಯಾಕೆ ದೊಡ್ಡ ರಂಪ ಮಾಡ್ತಾ ಇದೀಯಾ? ಇಷ್ಟೇ ಅಲ್ಲ ಅಮ್ಮ, ಈ ಹೆಂಗಸು ನಮ್ಗೆ ಎಷ್ಟು ಕಾಟ ಕೊಟ್ಟಿದ್ದಾಳೆ. ಚುಚ್ಚಿ ಮಾತಾಡ್ತಾಳೆ. ಅಮ್ಮ, ನಾವೇನಿಲ್ಲಿ ಇರೋದು ಬೇಡ, ಈಗಲೇ ಹೋಗೋಣ. ಶ್ರೀನಿಧಿಗೆ ನಾನು ಈಗಲೇ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ.